ಅಕ್ಕನ ಕೂಡಾಕಿದ್ರಂತೆ. ಈಗ ನಾನು ಕುಡ್ಕೊಂಡು ತೂರಾಡ್ತಿದ್ದೀನಿ. ನನ್ನೆಲ್ಲಿ ಕೂಡಾಕ್ತಾರೆ ಅಂತ ಕೇಳಿ ಅಜ್ಜಿ. ಅಜ್ಜಿ ಕೇಳಿ, ಹೇಳಿ ಸಿಂಧು ಅವರೇ, ನಿಮ್ಮ ಗಂಡನ ಮರ್ಯಾದೆ ಎಲ್ಲರೂ ಮುಂದೆ ಹೋಗ್ತಾ ಇದೆ. ಈಗ ನನ್ನ ಎಲ್ಲಿ ಕೂಡಾಕ್ತೀರಾ? ಹೇಳಿ ಹೇಳಿ ಸಿಂಧು ಅವರೇ, ಹೇಳಿ. ಬಿಟ್ಬಿಡಿ ನನ್ನ, ಡೋಂಟ್ ಟಚ್. ನನ್ನ ಸಮಾಧಾನ ಮಾಡಕ್ ಬರಬೇಡಿ. ಹಾಗೇನಾದ್ರೂ ಆದ್ರೆ ನಾನು ಮತ್ತೆ ನಿಮ್ಮೆಲ್ಲಿರೋ ಕೋಪ ಮರೆತು ಬಿಡ್ತೀನಿ. ಪ್ಲೀಸ್ ವಿರಾಟ್, ನನ್ನ ಮಾತು ಕೇಳಿ. ಏ ಕೇಳಲ್ಲ, ನಾನು ಕೇಳಲ್ಲ. ಹೌದು, ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು? ಅಜ್ಜಿ, ನಾನು ಯಾಕೆ ಇವ್ರ ಮಾತು ಕೇಳಬೇಕು? ಇವ್ರು ನನ್ನ ಪ್ರೀತಿಸೇ ಇಲ್ಲ ಅಂದಮೇಲೆ ನಾನು ಯಾಕೆ ಇವ್ರ ಮಾತು ಕೇಳಬೇಕು? ವಿರಾಟ್, ಬಿಡಿ ಬಿಡಿ ನನ್ನ. ವಿರಾಟ್, ಐ ಆಮ್ ಸ್ಟಡಿ. ವಿರಾಟ್, ವಿರಾಟ್, ತಬಾಹಿ ತಬಾಹಿ. ದೇವ್ರೆ, ಈ ರಾಕ್ಷಸಿ ನಮ್ ವಿರಾಟ್ ಜೀವನಾನೇ ಹಾಳು ಮಾಡ್ಬಿಟ್ಲು. ವಿರಾಟ್, ಹೀಗೆ ವಿರಾಟ್ ನಿನ್ ಜೀವನದಿಂದ ದೂರ ಆಗಬೇಕು ಸಿಂಧು. ಆ ಥರ ನಾನು ಮಾಡ್ತೀನಿ. ವಿರಾಟ್. ಸಿಂಧು, ಎಲ್ಲ ಹೋಗ್ತಿದ್ಯಾ ಸಿಂಧು? ಅದೇನ್ ಹೇಳ್ಬೇಕು ಅಂತಿದ್ಯೋ ಬೇಗ ಹೇಳು. ಈ ಅರ್ಜೆನ್ಸಿ ಯಾಕೆ ಬೇರೆಯವ್ರ ವಿಷಯದಲ್ಲಿರಲ್ಲ ನಿನ್ಗೆ? ಯಾಕೆ ನಿಂಗೆ ನೀನು, ನಿನ್ ಗಂಡ, ನಿನ್ ಧರ್ಮೇಂದ್ರ ಡ್ಯಾಡು ಇವ್ರನ್ನ ಬಿಟ್ರೆ ಬೇರೆ ಯಾರೂ ಮನುಷ್ಯರಾಗಿ ಕಾಣಿಸಲ್ವಾ? ಈಗ ಅದನ್ನೆಲ್ಲ ಮಾತಾಡಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಹಾ, ಮೆಚ್ದೆ ಕಣೆ. ಇಷ್ಟೊತ್ತವರೆಗೂ ನಾವಿಲ್ಲಿ ಇದ್ದಿದ್ದು, ಮಾತಾಡಿದ್ದು ಯಾವ ವಿಚಾರಕ್ಕೆ ಅನ್ಕೊಂಡಿದ್ಯಾ? ನೀನ್ ನನ್ ಮೇಲೆ ಕಾಳಜಿ ಇಟ್ಕೊಂಡು ಮಾತಾಡಿದ್ರೆ ನಂಗೇನು ಅನ್ನಿಸ್ತಾ ಇರ್ಲಿಲ್ಲ. ಆದ್ರೆ ನೀನು ನಾನ್ ಮಾಡಿದ್ದೆ ತಪ್ಪು ಅಂತ ಹೇಳಕ್ ಹೊರಟಿದ್ಯಾ. ಹೌದು, ಅದ್ರ ಜೊತೆಗೆ ನಿನ್ ಯೋಗ್ಯತೆ ಏನು ಅನ್ನೋದನ್ನು ನಿನಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಇನ್ನು ಅದೆಷ್ಟು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ಯಾ ಜೀವನದಲ್ಲಿ? ಈ ಮನೆಗ್ ಬಂದು ವಿರಾಟ್ನ ಕಂಟ್ರೋಲಿಗೆ ತಗೊಂಡೆ, ಇಶಾನಿನ ನಿನ್ ದಾರಿಯಿಂದ ದೂರ ಮಾಡ್ದೆ. ಈಗ ವಿರಾಟ್ ಕುಡ್ದು ಈ ರೀತಿ ಆಗ್ತಿದ್ದಾನೆ. ಇನ್ನು ನಿನ್ ಲಿಸ್ಟಲ್ಲಿ ಅದೇನೇನಿದೆ ಅನ್ನೋದನ್ನ ಹೇಳ್ಬಿಡು. ಮುಂಚೆನೆ ನಾವು ಪ್ರಿಪೇರ್ ಆಗಿರ್ತೀವಿ. ಇದ್ಯಾವುದನ್ನು ನಾನ್ ಮಾಡಿಲ್ಲ. ನೀನೇ ಮಾಡಿದ್ದು. ಅಬ್ಬಬ್ಬಾ, ಅಳೋದೇನು, ಮಾತಾಡ್ದೆ ಆಕ್ಟ್ ಮಾಡೋದೇನು? ಒಟ್ನಲ್ಲಿ ನೋಡೋರ್ಗೆ ಇಡೀ ಜಗತ್ತಿನ ಎಲ್ಲಾ ಕಷ್ಟನೂ ನೀನೊಬ್ಳೆ ಹೆಗ್ಲ ಮೇಲೆ ಬಿದ್ದಿದ್ದೆ ಅನ್ನಿಸ್ಬಿಡ್ಬೇಕು. ನೀನೊಬ್ಳೆ ಮಹಾ ತ್ಯಾಗಿ ಅನ್ನೋ ತರ ನಡ್ಕೋತೀಯ ಅಲ್ವಾ? ನೀನನ್ನೊಂದ್ ಮಾತು ಕೇಳ್ತೀನಿ, ಹಾನೆಸ್ಟಾಗಿ ಉತ್ತರ ಕೊಡ್ತೀಯಾ? ನಿನ್ನ ಜೀವನನೇ ನೆಲ ಕಚ್ಕೊಂಡಿರ್ಬೇಕಾದ್ರೆ ನನ್ನ ಸಂಸಾರನ ಸರಿ ಮಾಡೋಕ್ ಬರ್ತೀಯ ನೀನು? ಜಾನು ಕಾಲ್ ಸರಿ ಮಾಡೋಕ್ ಹೋಗ್ತೀಯಾ? ಇಶಾನಿಗೆ ಬುದ್ಧಿ ಹೇಳ್ತೀಯಾ? ಪ್ರಕೃತಿನ ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋಗ್ತೀಯಾ? ಅಲ್ಲಿ ಯಾರಿಗೋ ಕಷ್ಟ ಅಂದ್ರೆ ಕರಗ್ತೀಯಾ? ಯಾಕೆ ಈ ಟೈಮಲ್ಲಿ ನಿನ್ ಜೀವನನ ನೀನ್ ಸರಿ ಮಾಡ್ಕೊಳ್ಳೋದಕ್ಕಾಗಲ್ವಾ? ಅಕ್ಕ, ಬೇರೆಯವ್ರು ಇದನ್ನ ಹೇಳಿದ್ರೆ ಬಹುಶಃ ನನ್ನ ಉತ್ತರ ಬೇರೆ ತರಾನೇ ಇರ್ತಿತ್ತು. ಆದ್ರೆ ನೀನು ನನ್ನ ಜೊತೆಲೇ ಇದ್ದವಳು, ಉತ್ತರ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡು, ಈಗ ನಾನು ಮಾತಾಡೋ ಸ್ಥಿತಿಲಿಲ್ಲ. ಪ್ಲೀಸ್ ದಾರಿ ಬಿಟ್ಬಿಡು. ಬಿಡ್ತೀನಿ. ನಿನ್ನ ದರಿದ್ರ ಬುದ್ಧಿಗೆ ಇನ್ನೂ ಅದೆಷ್ಟು ಜನರು ಬಲಿಯಾಗಬೇಕು ಅನ್ನೋದು ನನಗೆ ಗೊತ್ತಾಗ್ಬೇಕು. ಉತ್ತರ ಹೇಳು. ಎಲ್ರಿಗೂ ನಾವ್ ಅರ್ಥ ಆಗೋದಿಲ್ಲ. ತಕಡಿ ಕೆಲ್ಸ ತೂಗೋದಷ್ಟೆ. ಅಂದ್ರೆ ನನ್ನನ್ನ ಪ್ಲೀಸ್ ಜಗಳ ಮಾಡಬೇಡ, ನನಗೆ ಹೋಗ್ಬೇಕು. ಅಜ್ಜಿ ಹೇಳ್ದಾಗೆ
ಈ ಮನೆನ ಸರ್ವನಾಶ ಮಾಡೋದಕ್ಕೆ ಅಂತಾನೆ ನೀನ್ ಇಲ್ಲಿಗೆ ಬಂದಿರೋದು ಅಂತ ನನಗೆ ಗೊತ್ತಾಯ್ತು. ನೀನ್ ಹೀಗೆ ಮಾಡ್ತಿದ್ರೆ ಇನ್ನೂ ಅನುಭವಿಸ್ತೀಯ ಕಣೆ. ಯಾಕೆ ಹೀಗ್ ಮಾಡ್ತಿದ್ದೀರಾ ವಿರಾಟ್? ನನ್ ಮೇಲ್ ಕೋಪ ಇದ್ರೆ ನನಗ್ ಹೊಡೆದ್ ಬಿಡಿ, ಇಲ್ಲ ನಿಮ್ ಮನ್ಸಿಗೆ ಸಮಾಧಾನ ಆಗೋ ತನಕ ನನಗ್ ಬೈದ್ ಬಿಡಿ. ವಿರಾಟ್ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ನೋಡಿ, ನಾನ್ ಮಾಡಿದ ತಪ್ಪಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಅದನ್ನ ನಾನ್ ಮಾಡ್ತೀನಿ. ಹೀಗೆ ನಿಮಗ್ ನೀವೇ ಶಿಕ್ಷೆ ಕೊಟ್ಕೋಬೇಡಿ ವಿರಾಟ್. ಇದನ್ನೆಲ್ಲ ನೋಡೋದಕ್ಕೆ ನನಗ್ ತುಂಬಾ ಕಷ್ಟ ಆಗುತ್ತೆ. ನನಗೂ ನೀವು ಸುಮ್ನೆ ನೋವು ಅನ್ಭವಿಸ್ದ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾನು ಏನ್ ಮಾಡ್ಲಿ ಹೇಳಿ? ಯಾರತ್ರ ಹೇಳಿ? ನನಗ್ ಹೇಳಿ. ನೀವು ನನ್ನ ಮಾತು ಕೇಳ್ತೀರಾ ಅಂತ ನಂಗೆ ನಂಬಿಕೆ ಇಲ್ಲ. ತಪ್ಪಾಗಿದೆ ನಿಜ, ಹಾಗಂತ ನನ್ನ ಕಟ್ಕಿ ಮಾಡಬೇಡಿ. ಇಲ್ಲ, ನಿಮ್ಗೆ ಇಷ್ಟ ಇಲ್ಲದೆ ತಾಳಿ ಕಟ್ಟಿ ನಾನು ಕಟ್ಕ. ವಿರಾಟ್ ಪ್ಲೀಸ್ ಹಾಗನ್ಬೇಡಿ. ಅಲ್ಲ, ನಾನು ತಾಳಿ ಕಟ್ಬೇಕಾದ್ರೆ ನಿಮಗೆ ಇಷ್ಟ ಇಲ್ಲ ಅಂತ ನನಗೆ ಯಾಕೆ ಹೇಳಿಲ್ಲ ನೀವು? ಆಗ ನನ್ನ ಪ್ರೀತಿಗೆ ಅವಮಾನ ಮಾಡೋ ಉದ್ದೇಶ ಇಟ್ಕೊಂಡಿದ್ರಿ ಅಲ್ವಾ? ಯಾಕೆ ಸಿದ್ದು ಅವರೇ, ನಾನು ನಿಮ್ಮನ್ನ ಹುಚ್ಚಂತರ ಪ್ರೀತಿಸ್ತಾ ಇದ್ದೆ. ಆ ವಿಷಯ ನಿಮಗೆ ಗೊತ್ತಿದ್ರು ನನಗೆ ಮೋಸ ಮಾಡಿಬಿಟ್ರಿ ಅಲ್ವಾ? ನೀವಿಲ್ದೇ ಇರೋ ಜಗತ್ತು ಒಂದು ಹೆಜ್ಜೆನೂ ಮುಂದೆ ಹೋಗಲ್ಲ ಅಂತ ನಾನು ನಂಬಿದ್ದೆ. ಯಾಕ ನಂಬಿಕೆಗೆ ಬೆಂಕಿ ಹಚ್ಚಿ ಬೂದಿ ಮಾಡಿಬಿಟ್ರಿ? ಅಯ್ಯೋ ವಿರಾಟ್, ಬಿಡಿ ನನ್ನ. ಇಲ್ಲ ವಿರಾಟ್, ನಾನು ಹಾಗಿದ್ರೆ ಈಶಾನಿಗೆ ಹೇಗೆ ಮಾತು ಕೊಟ್ರಿ? ಇಷ್ಟು ದಿವಸ ನೀವು ಪರಿಸ್ಥಿತಿಗೆ ಸಿಕ್ಕಾಕೊಂಡು ಹೀಗೆಲ್ಲ ಮಾಡಿದ್ರಿ ಅಂತ ಅನ್ನಿಸ್ತಿತ್ತು. ನಾನು ನಿಮ್ಮನ್ನ ಮದುವೆ ಆದಾಗಿಂದ ಇಲ್ಲಿ ತನಕ ಹೀಗ್ ಮಾಡಿ ಹಾಗೆ ಮಾಡಿ ಅಂತ ನಾನು ಬಲವಂತ ಮಾಡೇ ಇಲ್ಲ. ನಿಮ್ಮ ಮನ್ಸಿಗೆ ನೋವಾಗೋ ಹಾಗೂ ನಡ್ಕೊಂಡಿಲ್ಲ. ನೀವು ಭೈರವಿ ಅಲ್ಲ ಸಿಂಧು ಅಂತ ನಿಜ ಗೊತ್ತಾದ್ರು ನಾನು ನಿಮ್ಮ ಜೊತೆ ಮನೆ ಬಿಟ್ಟು ಬರಕ್ಕೆ ರೆಡಿ ಇದೆ. ಅಷ್ಟೇ ಅಲ್ಲ, ಈಶಾನಿನ ನನ್ನ ಜೊತೆ ಫಸ್ಟ್ ನೈಟಿಗೆ ಕಳಿಸ್ದಾಗ್ಲು ಈ ವಿಚಾರ ಗೊತ್ತಾದಾಗ್ಲು ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ. ಯಾಕೆ ಹೇಳಿ?